ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಪಾರ್ಟ್ 4 ಆಪ್ಷನ್ ಬೇಸಿಕ್ ಪಾರ್ಟ್ 4 ವಿಡಿಯೋಸ್. ಆಪ್ಷನ್ ಬೇಸಿಕಲ್ಲಿ ನಾನು ಸ್ಟ್ರೈಟ್ ಪ್ರೈಸ್ ಕೊಟ್ಟಿದ್ದೆ, ಅದರಿಂದ ಹಿಂದೆ ಆಪ್ಷನ್ ಟೈಪ್ಸ್ ಎಲ್ಲ ಕೊಟ್ಟಿದ್ದೆ. ಇನ್ನೊಂದು ಸರಿ ಕಾಲ್ ಮಾಡ್ತೀನಿ. ಆಪ್ಷನ್ ಟೈಪ್ಸಲ್ಲಿ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ಸ್ ಎರಡು ಇರುತ್ತೆ. ಬೈ ಸೆಲ್ ಹೆಂಗಾಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಸ್ಟ್ರೈಟ್ ಪ್ರೈಸಲ್ಲೂ ಹೇಳ್ಕೊಟ್ಟಿದ್ದೆ ಯಾವ್ದ್ರ ಬೈ ಮಾಡಬೇಕು, ಯಾವ ಪ್ರೈಸ್ ಬೈ ಮಾಡಬೇಕು ಅಂತ. ಇವತ್ತು ಎಕ್ಸ್ಪೈರಿ ಡೇ ಐತೆ. ಎಕ್ಸ್ಪೈರಿ ಡೇ ಬಗ್ಗೆ ಇವತ್ತು ಹೇಳ್ತಿದ್ದೀನಿ. ಎಕ್ಸ್ಪೈರಿ ಡೇ ಅಂದರೆ ಏನೇನು ಬೇರೆ ಏನಿಲ್ಲ, ಈಗೆಲ್ಲ ಯಾವುದೋ ಪ್ರಾಡಕ್ಟ್ಗಳಿಗೆ ಎಕ್ಸ್ಪೈರಿ ಹೆಂಗಿರುತ್ತೆ ಅದೇ ಥರ ನಮ್ಮ ಶೇರ್ ಮಾರ್ಕೆಟಲ್ಲೂ ಆಪ್ಷನ್ ಟ್ರೇಡಿಂಗಲ್ಲೂ ಎಕ್ಸ್ಪೈರಿ ಅಂತ ಇರುತ್ತೆ. ಸ್ಟಾಕ್ ಆಪ್ಷನಲ್ಲಿ ಮತ್ತು ನಮ್ಮ ಇಂಡೆಕ್ಸ್ ಆಪ್ಷನಲ್ಲಿ ಎಲ್ಲ ಎಕ್ಸ್ಪೈರಿ ಇರುತ್ತೆ. ಕೆಲವೊಂದು ಥರ ಬೇರೆ ಬೇರೆ ಥರ ಎಕ್ಸ್ಪೈರಿ ಇರುತ್ತೆ. ಈಗ ನಿಫ್ಟಿ 50 ಚಾರ್ಟ್ ನೋಡ್ತಾರೆ ನೀವು. ನಿಫ್ಟಿ 50 ಇಲ್ಲಿ ಹೆಂಗೆ ಅಂದರೆ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಪ್ರತಿ ಗುರುವಾರ ಎಕ್ಸ್ಪೈರಿ ಇರುತ್ತೆ. ಅಂದರೆ ಕೆಲವೊಂದು ಕಾಂಟ್ರಾಕ್ಟ್ಗಳು ಕ್ಲೋಸ್ ಮಾಡ್ಕೊಬಿಡ್ತೀರ ಅವಾಗ. ಇಲ್ಲೇ ತೋರಿಸ್ತೀನಿ. ಇಲ್ಲಿ ಡೇಟ್ ನೋಡಿ, ಇಲ್ಲಿ 19 ಜೂನ್, 26 ಜೂನ್, ಈ ಥರ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಕೆಲವೊಂದು ದಿವಸ ಮಾಮೂಲಿ ತರ್ಸೋ ಟೈಮೆಲ್ಲ ಲೀವ್ ಎಲ್ಲ ಗೌರ್ಮೆಂಟ್ ಹಾಲಿಡೇ ಇದ್ದಾಗ ಒಂದು ದಿವಸ ಬ್ಯಾಕ್ ಮಾಡ್ತಾರೆ. ಒಂದು ಹಿಂದಿನ ದಿವಸ ಎಕ್ಸ್ಪೈರಿ ಮಾಡ್ತಾರೆ, ಬುಧವಾರ ಎಕ್ಸ್ಪೈರಿ ಮಾಡ್ತಾರೆ. ಈ ಎಕ್ಸ್ಪೈರಲ್ಲಿ ಹೆಂಗೆ ಅಂದರೆ ಒಂದು ಒಬ್ಬ ಬೈಯರ್ಸು ಒಬ್ಬ ಸೆಲ್ಲರ್ಸು, ಒಬ್ಬ ಬೈ ಮಾಡ್ತಾನೆ, ಒಬ್ಬ ಸೆಲ್ ಮಾಡ್ತಾನೆ, ಸರಿ ಅಲ್ವಾ? ಒಬ್ಬ ಬೈ ಮಾಡ್ತಾ ಇರ್ತಾನೆ, ಒಬ್ಬ ಸೆಲ್ ಮಾಡಿರ್ತಾರೆ. ಅದೆರಡೂ ಒಟ್ಟಿಗೆ ಆದರೆ ಒಂದು ಕಾಂಟ್ರಾಕ್ಟ್ ಆಗುತ್ತೆ. ಆ ಕಾಂಟ್ರಾಕ್ಟು ಎಕ್ಸ್ಪೈರಿ ಆಗೋಕ್ಕೆ ಆ ಟೈಮ್ ಅಂತ ಬಂದಿರುತ್ತೆ. ಈಗ ಅಲ್ಲಿ ಡೇಟ್ ತೋರಿಸಿದ್ನಲ್ಲ, ಜೂನು 19 ಜೂನು, 16 ಜೂನ್, 19 ಜೂನ್, 26 ಜೂನ್ ಅಂತ ತೋರಿಸಿದ್ನಲ್ಲ, ಈ ಟೈಮಿಗೆ ಬಂದಾಗೆಲ್ಲ ಇಲ್ಲೆಲ್ಲ ಎಕ್ಸ್ಪೈರಿಗಳು ನೋಡಿ. ಇವೆಲ್ಲ ಸ್ಟ್ರೈಕ್ ಪ್ರೈಸ್ಗಳೆಲ್ಲ ಇದು ಹೇಳಿದ್ನಲ್ಲ, ಇವೆಲ್ಲ ಎಕ್ಸ್ಪೈರಿ ಆಗ್ತವೆ ಅವಾಗ. ಈ ಕಾಂಟ್ರಾಕ್ಟ್ಗಳು ನೆಕ್ಸ್ಟ್ ವೀಕಿಗೆ ಸಿಗೋಲ್ಲ. 26 ಜೂನಿಗೆ ಬಂದ 19 ಜೂನ್ ಐತಲ್ವ, 20 ಜೂನಿಗೆ ಈ ಕಾಂಟ್ರಾಕ್ಟ್ಗಳು ಸಿಗೋಲ್ಲ ನಿಮಗೆ. ಅಷ್ಟೊತ್ತಿಗೆ ಪೊಸಿಷನಿಗೆ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಅಲ್ವಾ? ಏನಾಗುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ ಟ್ರೇಡ್ ಮಾಡೋರು ಹೆಂಗೆ ಮಾಡ್ತಾರೆ ಅಂದರೆ, ಈಗ ಪ್ರೆಸೆಂಟ್ ಪ್ರೈಸಿಗೆ 24,800 ಇದೆ ಅಂತ ಅಂದ್ಕೊಳ್ಳಿ. ಇವತ್ತು ಎಕ್ಸ್ಪೈರಿ ಇರುತ್ತೆ. ಇವತ್ತು ಗುರುವಾರ ಅಲ್ಲ ಆ್ಯಕ್ಚುಲಿ, ಸುಮ್ಮನೆ ಅಂದ್ಕೊಳ್ಳಿ ಗುರುವಾರ ಇವತ್ತು ಎಕ್ಸ್ಪೈರಿ ಇದೆ, ನಿಫ್ಟಿ ಎಕ್ಸ್ಪೈರಿ ಐತೆ. ಒಬ್ಬ ಬೈಯರ್ ಏನು ಮಾಡ್ತಾನೆ, ಇದು 24,800ಇಂದ 25,100 ತನಕ ಹೋಗುತ್ತೆ ಅಂತ ಒಂದು ಅನಲೈಸ್ ಮಾಡ್ತಾನೆ ಫಸ್ಟೇ. ಅವನ ಅನಲೈಸ್ ಪ್ರಕಾರ ಏನು, ನಿಫ್ಟಿ ಇವತ್ತು ಇಲ್ಲಿಂದ ಇಲ್ಲಿ ತನಕ ಮೂವ್ ಆಗುತ್ತೆ. ಹಾಗಾಗಿ ಅವನು ಇಲ್ಲಿ ಬೇರೆ ಸ್ಟ್ರೈಕ್ ಪ್ರೈಸ್ ತಗೊಬಿಡ್ತಾನೆ. ಸೆಲ್ಲರ್ ಮೈಂಡ್ಸೆಟ್ ಏನು, ಇಲ್ಲ 25,100ಕ್ಕೆ ಹೋಗಲ್ಲ ಅಂತ ಅವನು ಇದು ಆಪ್ಷನ್ನ ಸೆಲ್ ಮಾಡಿಬಿಡ್ತಾನೆ. ಆಯಿತಾ? ಇಬ್ಬರದು ಒಂದೇ ಹೇಳಿದ್ನಲ್ಲ. ಒಬ್ಬ ಬೈಯರ್ ಇರಬೇಕು ಅಂದರೆ ಒಬ್ಬ ಸೆಲ್ಲರ್ ಇರ್ತಾರೆ, ಸರಿ ಅಲ್ವಾ? ಒಬ್ಬ ಬೈ ಮಾಡ್ತಾನೆ ಅಂದರೆ ಒಬ್ಬ ಸೆಲ್ಲರ್ ಇರ್ತಾನೆ. ಸೆಲ್ಲರ್ ಮೈಂಡ್ಸೆಟ್ ಏನು, 25,100ಕ್ಕೆ ಹೋಗಲ್ಲ. ಬೈಯರ್ ಮೈಂಡ್ಸೆಟ್ ಏನು, 22,800ಇಂದ 25,100ಕ್ಕೆ ಹೋಗುತ್ತೆ ಅಂತ. ಎಕ್ಸ್ಪೈರ್ಸ್ ಏನಾಗುತ್ತೆ, 25,100 ಮೇಲೆ ಉಳ್ಕೊಂಡ್ರೆ ಬೈಯರ್ಸಿಗೆ ಲಾಭ ಆಗುತ್ತೆ, ಸೆಲ್ಲರ್ಸಿಗೆ ಲಾಸ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ಮಿಸ್ ಆಗಿ 25,100 ದಾಟಿಲ್ಲ ಅಂದರೆ ಸೆಲ್ಲರ್ಸಿಗೆ ಲಾಭ, ಬೈಯರ್ಸಿಗೆ ಲಾಸ್ ಆಗುತ್ತೆ ಅಲ್ವಾ? ನಿಫ್ಟಿದು ಎಕ್ಸ್ಪೈರಿ ಐತೆ ಅಷ್ಟೇ. ನೆನ್ನೆ ಎಕ್ಸ್ಪೈರಿ ಇತ್ತು ನಿಫ್ಟಿ. ಪ್ರೀಮಿಯಮ್ಗಳು ಎಕ್ಸ್ಪೈರಿ ಸಹ ಎಲ್ಲ ಚೀಪಾಗಿ ಸಿಕ್ಬಿಡ್ತವೆ. ಆದರೆ ಅದರಷ್ಟು ವ್ಯಾಲ್ಯೂ ಅಷ್ಟಕ್ಕೆ ಮಾತ್ರ ಸಿಗ್ತವೆ ಅವತ್ತು, ಎಕ್ಸ್ಪೈರಿಯಿಂದ ಮಾತ್ರ. ಇನ್ನೊಂದ್ಸತಿ ಹೇಳ, ಈಗ ಒಬ್ಬ ಬೈಯರ್ಸು ಒಬ್ಬ ಸೆಲ್ಲರ್ಸು ಅಲ್ವಾ? ಒಬ್ಬ ಬೈಯರ್ ಅವನೇ, ಒಬ್ಬ ಸೆಲ್ಲರ್ ಅವನೇ. ಬೈಯರ್ ಏನು, 25,100 ತನಕ ಹೋಗುತ್ತೆ. ಇವಾಗ ಮಾರ್ಕೆಟ್ 24,800 ಐತೆ, 25,100 ತನಕ ಹೋಗುತ್ತೆ ಅಂತ ಬೈ ಮಾಡ್ತಾರೆ. ಅದೇ ಸೆಲ್ಲರ್ಸ್ ಏನು ಮಾಡ್ತಾನೆ, 24,800ಇಂದ 25,100ಕ್ಕೆ ಹೋಗಲ್ಲ ಅಂದರೆ ಸೆಲ್ಲರ್ ಅನಲೈಸ್ ಬೇರೆ, ಬೈಯರ್ ಅನಲೈಸ್ ಬೇರೆ ಇರುತ್ತೆ. ಎಲ್ಲರೂ ಒಂದೇ ಥರ ಅನಲೈಸ್ ಮಾಡೋಕ್ಕಾಗಲ್ಲ ಅಲ್ವಾ? 24,800ಇಂದ ಇವನು ಬೈ ಆರ್ಡರ್ ಆಗ್ತಿರ್ತಾನೆ, 25,100ಕ್ಕೆ ಹೋಗುತ್ತೆ. ಸೆಲ್ಲರು ಎಲ್ಲ 25,100ಕ್ಕೆ ಹೋಗಲ್ಲ ಅಂತ ಒಂದು ಸೆಲ್ ಮಾಡಿರ್ತಾನೆ. ಅಂದರೆ ಇನ್ನೊಂದು ಬೈ ಸೆಲ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದು ಬೈಯರಿಗೆ ಸೆಲ್ಲರ್ ಹೆಂಗೆ, ಈಗ ಒಂದು ಸೆಲ್ ಬೈ ಮಾಡಿದ್ರೆ ಅದು ಹೆಂಗೆ ಸೆಲ್ ಮಾಡ್ದೆ ಅಂತ ಕೇಳ್ಬೋದು ನೀವು, ಸರಿ ತಾನೆ? ಅವನು ಸೆಲ್ಲರ್ದು ಬೈಯೇ ಮಾಡಿಲ್ಲ, ಅದು ಹೆಂಗೆ ಸೆಲ್ ಮಾಡ್ದ ಅಂತ ಕೇಳ್ಬೋದು. ಅದು ಮೊನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಬೈಯರ್ಗೆ ಯಾಕೆ ಅಷ್ಟೊಂದು ಸೆಲ್ಲರು
ಡಿಫ್ರೆನ್ಸ್ ಹೇಳಿಲ್ಲ, ಬಟ್ ಎಕ್ಸ್ಪ್ಲೇನ್ ಮಾಡಿದ್ದೆ ಸೆಲ್ಲರಿಗೆ ಯಾಕೆ ಅಷ್ಟೊಂದು ಅಮೌಂಟ್ ಬೇಕು, ಬೈಯರಿಗೆ ಯಾಕೆ ಇಷ್ಟು ಅಮೌಂಟ್ ಬೇಕು ಅಂತ. ಇನ್ನೊಂದು ಸತಿ ಹೇಳ್ತೀನಿ. ಒಬ್ಬ ಈಗ ನಮ್ಮ ಮಾರ್ಕೆಟಲ್ಲಿ ಬೈ ಮಾಡಿದ್ರೆ ಸೆಲ್ಲು ಮಾಡ್ಬೋದು, ಇಲ್ಲ ಅಂತಲ್ಲ. ಸ್ಟಾಕ್ಗಳದೆಲ್ಲ ನಡೆಯಲ್ಲ, ಆಪ್ಷನ್ನು ಇಂಟರ್ಡೇಲಿ. ಆಪ್ಷನ್ಸಲ್ಲಿ ಇಂಟರ್ಡೇಲಿ ಮಾತ್ರ ಅದು ನೀವು ಸ್ಟಾಕ್ ನಿಮ್ಮ ಹತ್ರ ಇಲ್ಲದೇ ಇದ್ರೂ ಸೆಲ್ ಮಾಡ್ಬೋದು, ಸ್ಟಾರ್ಟಿಗೆ ಸೆಲ್ ಮಾಡ್ಬೋದು. ಇಂಟರ್ಡೇಲಿ ಮತ್ತು ಆಪ್ಷನ್ ಎರಡೇಲೆ, ಬೇರೆ ಕಡೆ ಸ್ಟಾಕಲ್ಲೆಲ್ಲ ಸೆಲ್ ಮಾಡೋಕ್ಕಾಗಲ್ಲ. ಓಕೆನಾ? ಎಕ್ಸ್ಪೈರಿ ಅಂದರೆ ಇಷ್ಟೇ, ಇನ್ನೇನಿಲ್ಲ. ಕಾಂಟ್ರಾಕ್ಟ್ಗಳು ಬೇಗ ಕ್ಲೋಸ್ ಆಗಿಬಿಡುತ್ತೆ ಆತ ಡೇಟಿಗೆ. ಇಲ್ಲಿ ನೋಡಿ, ಈಗ 19 ಜೂನ್ ಬಂದರೆ ಈಗ ನಿಫ್ಟಿ 50 ಎಕ್ಸ್ಪೈರಿ ಆಗುತ್ತೆ. ಅವತ್ತು ನಿಫ್ಟಿ 50 ಎಕ್ಸ್ಪೈರಿ ಆಗುತ್ತೆ. ಇದೇ ಸ್ಟ್ರೈಕ್ ಪ್ರೈಸು. 20ನೇ ತಾರೀಕು ಆದಮೇಲೆ ಈ 19 ತಾರೀಕಿಂದ ಇರೋಲ್ಲ. 19 ತಾರೀಕಿಂದು ನೀವು ಎಷ್ಟೇ ಇಲ್ಲೆಲ್ಲಿ ಚಾರ್ಟ್ ಎಲ್ಲ ತೆಗೆದು ನೋಡೋರು ಅಷ್ಟೇ, 19 ತಾರೀಕಿಂದ ಸಿಗೋಲ್ಲ ನಿಮಗೆ. 20ನೇ ತಾರೀಕು ಆದಮೇಲೆ 19 ತಾರೀಕು ಅವತ್ತಿನ ದಿವಸ ಮುಗಿದಾದ್ಮೇಲೆ ಮುಗೀತು. ಆ ಚಾರ್ಟ್ ನಿಮ್ಗೆ ಮತ್ತೆ ಸಿಗೋದಿಲ್ಲ. ನೀವು ಕ್ಲೋಸ್ ಮಾಡ್ಕೊಂಡ್ರೆ ನಿಮಗೆ ವೇಸ್ಟ್ ಆಗುತ್ತೆ ಅಷ್ಟೇ ಅದು. ಈಗ ಸುಮ್ಮನೆ ಕ್ಯಾರಿ ಪೊಸಿಷನ್ ಮಾಡಿರ್ತಾರೆ, ಗೊತ್ತಿರಲ್ಲ. ಸುಮಾರು ಜನಕ್ಕೆ ಎಕ್ಸ್ಪೈರಿ ಅಂದರೆ ಗೊತ್ತಿರಲ್ಲ. ಸುಮ್ಮನೆ ಯಾವತ್ತು ಎಕ್ಸ್ಪೈರಿ ಇರುತ್ತೆ ಯಾವತ್ತು ಆಗ್ಬಿಟ್ಟಿರ್ತಾರೆ, ಬೆಳಗ್ಗೆ ಕ್ಲೋಸ್ ಮಾಡೋ ಅಂತ ಬಿಟ್ಟಿರ್ತಾರೆ. ಅದು ನೋಡ್ರೆ ಅವ್ರು ಚಾರ್ಟ್ ಹುಡುಕ್ತಾರೆ, ಚಾರ್ಟ್ ಇರೋಲ್ಲ. ಸ್ಟ್ರೈಕ್ ಪ್ರೈಸ್ ಹುಡುಕ್ತಾರೆ, ಸ್ಟ್ರೈಕ್ ಪ್ರೈಸ್ ಇರುತ್ತೆ, ಬಟ್ ಈ ಡೇಟಿಗೆ ಇರೋಲ್ಲ, ಈ ಡೇಟಿಗೆ ಇರುತ್ತೆ. ವೀಕ್ಲಿ ಎಕ್ಸ್ಪೈರಿ ಇರುತ್ತೆ ಇದಕ್ಕೆ. ನಿಫ್ಟಿಗೆ ಬಿಟ್ಬಿಟ್ರೆ ಬ್ಯಾಂಕ್ ನಿಫ್ಟಿ ಎಲ್ಲ ಮಂತ್ಲಿ ತೋರಿಸ್ತೀನಿ. ಇದು ನಿಫ್ಟಿದು. ಇಲ್ಲಿ ನೋಡಿ, ನಿಫ್ಟಿ ಬ್ಯಾಂಕಿಂದು ಮಂತ್ಲಿ ಎಕ್ಸ್ಪೈರಿ 26 ಜೂನ್ ಐತೆ. ನೆಕ್ಸ್ಟ್ ಮಂತು 31 ಜುಲೈ. ಸರಿ ಅಲ್ವಾ? ಇದೆಲ್ಲ ತಿಂಗ್ಳು ಕಾಂಟ್ರಾಕ್ಟು. ಒಂದು ತಿಂಗ್ಳಿಗೆ ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ ಇವರೆಲ್ಲ. ಓಪನ್ ಇಂಟ್ರೆಸ್ಟ್ ಹಾಕ್ಬಿಟ್ಟು ಕಾಂಟ್ರಾಕ್ಟು. ಅದು ಮುಂದೆ ಹೇಳ್ಕೊಡ್ತೀನಿ, ನೀವು ಡೀಪಾಗಿ ಅಡ್ವಾನ್ಸಲ್ಲಿ ಹೋದಾಗ ಹೇಳ್ಕೊಡ್ತೀನಿ. ಇದು ಜನರಲ್ಗೆ ಅಷ್ಟೇ ತಿಳ್ಕೊಂಡಿರಿ ಸಾಕು. ಬೇಕಾದ್ರೆ ಸೆನ್ಸೆಕ್ಸ್ ನೋಡ್ತೀರಾ? ಸೆನ್ಸೆಕ್ಸು ವೀಕ್ಲಿ ಎಕ್ಸ್ಪೈರಿ 26 ತಾರೀಕು. ಸೆನ್ಸೆಕ್ಸ್ ನೋಡಿ, 17 ತಾರೀಕು ಎಕ್ಸ್ಪೈರಿ ಇದೆ. 17 ತಾರೀಕು ಆದಮೇಲೆ 18ಕ್ಕೆ ಈ ಚಾರ್ಟ್ ಕಡೆ ಸ್ಟ್ರೈಕ್ ಪ್ರೈಸ್ ಇದೆ ಸಿಗ್ತವೆ, ಬಟ್ ಇದೇ ಸಿಗೋಲ್ಲ. ಏನಿದು ಲಾಸ್ಟ್ ಡೇ ಪ್ರೈಸ್ ಇರ್ತವ, ನೀವು ಬೈ ಮಾಡಿರೋ ಚಾರ್ಟ್ ಸಿಗೋಲ್ಲ. ಸೆಲ್ಲರ್ಸ್ಗಳಿಗೆ ಒಂಥರ ಎಕ್ಸ್ಪೈರಿ ಡೇ ಆದರೂ ಒಂಥರ ಗೋಲ್ಡನ್ ಡೇ ಥರ ಆವತ್ತು. ಯಾಕಂದರೆ ಜಾಸ್ತಿ ಸ್ಟ್ರೈಕ್ ಪ್ರೈಸು ಒಂದೇ ಉಳ್ಕೊಳ್ಳಲ್ಲ. ನಮ್ಮ ಬೈಯರ್ಸ್ಗೆ ತೀಟೆ ಡಿಕೆ ಆಗುತ್ತೆ. ತೀಟೆ ಡಿಕೆ ಬಗ್ಗೆ ಮುಂದೆ ಹೇಳ್ಕೊಡ್ತೀನಿ. ಇವತ್ತಿಗೆ ಸಾಕು, ನಾಳೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಓಕೆ.